ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ವಿವಾದದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಹಿಜಾಬ್ ವಿವಾದ ಶನಿವಾರ ತೆಗೆದಾಗ ಗಲಾಟೆ ಮಾಡಿದ್ರು. ಅದಕ್ಕಾಗಿ ನಾವು ಹಿಜಾಬ್ ತೆಗೆದು ಎಲ್ಲ ಜಾತಿಗಳನ್ನ ಒಂದು ಮಾಡಿದ್ದೇವೆ. ನಾವು ಎಲ್ಲವನ್ನ ಅಲೌ ಮಾಡಿದ್ದೇವೆ. ನಾವು ಸೆಲೆಕ್ಟಿವ್ ಅಲ್ಲ. ನಾವು ಎಲ್ಲ ಜಾತಿ ಧರ್ಮದವರಿಗೆ ಗೌರವ ನೀಡುತ್ತೇವೆ. ಮಠದ ಮೇಲೆ ಕೇಸರಿ ಇತ್ತು, ಆದರೆ ಶಾಲೆಗಳಲ್ಲಿ ಕೇಸರಿ ಇರಲಿಲ್ಲ. ವಿಭೂತಿ, ನಾಮ, ಶನಿವಾರ ಶಿವಲಿಂಗ ಹಾಕಿಕೊಂಡು ಹೋಗುತ್ತಿದ್ರು. ಕೇಸರಿ ಶಾಲು ಕೊಡುತ್ತೇನೆ ಎಂದು ಶಾಸಕ ಯತ್ನಾಳ್ ಹೇಳಿಕೆ ವಿಚಾರವಾಗಿ ಶಾಸಕ ಯತ್ನಾಳ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ನಾನು ಯತ್ನಾಳ್ ಬಗ್ಗೆ ಮಾತನಾಡುವುದಿಲ್ಲ. ಯತ್ನಾಳ್ ಟೋಪಿ, ನಮಾಜ್, ಟಿಪ್ಪು ಜಯಂತಿ ಮಾಡಿಬಿಟ್ಟಿದ್ದಾರೆ. ಶಾಸಕ ಯತ್ನಾಳ್ ಹೊಸ ಪಕ್ಷ ಮಾಡಲಿ, ನಾನು ಯತ್ನಾಳ್ಗೆ ಫುಲ್ ಸಪೋರ್ಟ್ ಮಾಡುತ್ತೇನೆ. ತಮಿಳುನಾಡಿನ ವಿಜಯ್ ತರಹ ಯತ್ನಾಳ್ ಹೊಸ ಪಕ್ಷ ಕಟ್ಟಿ ಸಿಎಂ ಆಗಲಿ. ಆದರೆ ಯತ್ನಾಳ್ ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಕರೆದುಕೊಳ್ಳಲಿ ಎಂದು ಹೀಗೆಲ್ಲ ಮಾಡ್ತಿದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ಟಿಕೆಟ್ ನೀಡಲಿ ಎಂದು ಯತ್ನಾಳ್ ಹೊಸ ಪಕ್ಷದ ಬಗ್ಗೆ ಮಾತನಾಡುತ್ತಾರೆ ಎಂದು ಸಚಿವ ಪಾಟೀಲ್ ಕಿಡಿಕಾರಿದ್ರು. ನೋಡಿ, ಇಥನಾಲನ್ನು ಕೂಡ ನೀವು ತಿಳ್ಕೊಂಡಷ್ಟು ಸರಳಿಲ್ಲ. 1 ಲೀಟರ್ ಎಥನಾಲ್ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ನೀರನ್ನು ಬಳಕೆ ಮಾಡಬೇಕಾಗ್ತದೆ ಅದನ್ನು ಕೂಡ ನಡೆದಿದೆ. ಈಗ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಹೋಗ್ಬೇಕು. ನೀವು ಎಷ್ಟು ಪಟ್ಟಿಗೆ ಎಥನಾಲ್, ಈ ಕಡೆ ಒಂದು ಕಡೆ ಎಥನಾಲ್ ಇದು ಮಾಡುವಾಗ ಬಹಳಷ್ಟು ನೀರು, ಸಾವಿರಾರು ಲೀಟರ್ ಒಂದು ಲೀಟರ್ ಎಥನಾಲ್ ಮಾಡಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ, ಶುಗರು, ಕಬ್ಬು 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು, ಅದನ್ನು ಸ್ವಲ್ಪ ನೋಡ್ರಲ್ಲ. ಒಂದು ಸ್ವಲ್ಪ ನೀವು ಅಂಧಭಕ್ತರಾಗಿಬಿಟ್ಟಿದ್ದೀರಲ್ಲ, ಮಾಧ್ಯಮದವರು ಅಂಧಭಕ್ತರಾಗಿ ಖರೀದಿ ಮಾಡ್ತಾರೆ. ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರೋ ಸ್ಟೇಟ್ಗಳು, ಅದು ಕಮ್ಮಿ ಆದ್ರೆ ಇವು ಖರೀದಿ ಮಾಡಬಹುದು. ನಮ್ಮಲ್ಲಿ ಮೊದಲು ಟ್ಯಾಕ್ಸ್ ಬದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದನ್ನು ನೋಡೋಣ. ಆದರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೊತಾ ಇರೋ ಸಾಕಪ್ಪ. ಅದ್ರಾಗ ಏನಿದೆ, ತಪ್ಪೇನಿದೆ? ಜಾನುವಾರು ತೆಗೆದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗೆದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗೆದಾಗ ಯಾಕಪ್ಪ? ಹಿಜಾಬ್ ನಾವು ಅದಕ್ಕೆ ನಾವೇನು ಹೇಳಿದ್ದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದೆ. ಸಿಕ್ಕರು ಇವತ್ತಿನ ದಿವಸ ಪೇಟ ಹಾಕೋತಾರ, ಇದೆಲ್ಲವನ್ನೂ ಅಲೋ ಮಾಡಿದ್ದೀವಿ. ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲ ಧರ್ಮ ಜಾತಿದವ್ರನ್ನ ಅವರವರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಬರೀ ಬಿಜಾಬಕ್ಕಷ್ಟೇ ಕೇಸರಿ ಇತ್ತು, ಅದೆಲ್ಲರೂ ಸುಮ್ಮನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ, ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಆದ್ರೆ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವುದಕ್ಕೂ ಒಂದು ತೊಗೊಂಡು ಮಂಡನಾಯ ಅಂತಾರಲ್ಲ, ಅದಕ್ಕೆ ವಿಭೂತಿ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಹಚ್ಕೋಬೋದು, ಯಾವ ತಪ್ಪೇನಿದೆ? ವಿಭೂತಿ ಹಚ್ಕೊಂಡು ಹೋಗ್ತಾರೆ, ಕುಂಕುಮ ಹಚ್ಕೋತಾರೆ, ನಮ್ಮ ಹಚ್ಕೊಂಡು ಹೋಗ್ತಿದ್ರು. ಅದಕ್ಕೆ ಬೇಡ ಅಂತಾರಮ್ಮ. ಜಾನುವಾರು ಹಾಕೋತಾರೆ, ನಮ್ಮ ಇಷ್ಟಲಿಂಗ ಹಾಕೊಂಡಿರ್ತೀವಿ, ನಾವು ಶಿವಲಿಂಗ ಹಾಕೊಂಡಿರ್ತೀವಿ, ಏನಾಗೋದು ಅದಕ್ಕೆ? ಯತ್ನಾಳವ್ರು ಕೇಸರಿ ಶಾಲ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ಏನ್ರಿ, ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡಿ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ನಮ್ಮೆ ಅವರು ಹೊಸ ಪಕ್ಷ ಮಾಡ್ತಾರೆ. ಮಾಡಲಿ, ಒಳ್ಳೇದಾಗಲ್ಲ. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ. ಹೊಸ ಪಕ್ಷ ಮಾಡಲಿ, ಅವ್ರು ನಮ್ಮ ಫುಲ್ ವಿಜಯ್ ಥರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಬೇಗ ಮಾಡಿಬಿಡ್ಲಿ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಸರ್. ಅಲ್ಲೆಲ್ಲ ಮಾಡಿಬಿಡ್ಲಿ ಅವ್ರು ಬೇಗ. ಅವರು ವಿಜಯ್ ಥರ ಏನು ಇದಲ್ಲ, ತಮಿಳುನಾಡು ಥರ ಇವರು ಸಕ್ಸಸ್ಫುಲ್ ಆಗ್ತಾರೆ, ಗ್ಯಾರಂಟಿ. ಬೇಗ ಯತ್ನಾಳ್ ಅವರು ಇದನ್ನ ಪರಮಾಡಿ ಯಾರು ಅವ್ರು ಮಾಡಂಗಿಲ್ಲ, ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಕತ್ತಾರ. ಹೆಂಗಾರು ಮಾಡಿ ವಾಪಸ್ ತಗೋರಿ, ನನಗೊಂದು ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ಅಂತ ಅಷ್ಟೇ. ಅವರು ಒಮ್ಮೆ ಏನಂತಾರೆ ಪಕ್ಷ ಮಾಡ್ತೀನಿ ಅಂತ, ಇನ್ನೊಂದು ಕಡೆ ಬಿಜೆಪಿ MLA ಅವರು ಬೇಡ ಅಂತಿದ್ದಾರೆ ಅಂತೇಳಿ ಇವ್ರು ಉಚ್ಚಾಟಿದ್ರದ ರೀ ಬಿಜೆಪಿಯಿಂದ. ಬಿಜೆಪಿ ವ್ಯಾಮೋಹ ಹೋಗಿದ್ದವ್ರಿಗೆ ಇವ್ರು ತಾಕತ್ತಿದ್ರೆ ತಮ್ಮ ಇದ್ರೆ ಇವರು JCB ಪಾರ್ಟಿ ಮಾಡಲಿ. ವಿಜಯನ್ ಗತ್ಲೆ ಇವ್ರು ಬಂದು ಮುಖ್ಯಮಂತ್ರಿ ಆಗಲಿ. ಬಿಜಾಪುರದವ್ರು ಮುಖ್ಯಮಂತ್ರಿ ಆಗ್ತಾ ಸಂತೋಷ ಅದ. ಆದ್ರೆ ಹಂಗೆ ಇವ್ರು ಮಾಡಂಗಿಲ್ಲ. ಇವ್ರು ಸುಮ್ಮನೆ JCB ತೋರಿಸೋದು ಅದಕ್ಕೆ ಹೆದರ್ಸಿ ನನಗೊಂದು ಬಾಳೆನಿಲ್ಲೋ ಬೇಡಿಕೆ, ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ. ಚುನಾವಣಾ ಪ್ರಚಾರಕ್ಕೆ ವಾಹನ ತೊಗೊಂಡ್ರೆ ಸರ್, ಅದೆಲ್ಲ ನಾಟಕರಪ್ಪ, ಎಲ್ಲ ಪಾರ್ಟ್ ಆಫ್ ಸ್ಟ್ರಾಟಜಿ. ನನ್ನ ಸುಂದರವಾದ ಪುಟ್ಟಿ.
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? Sultan Diamonds and Gold. Your life, your moments. Treasure the golden moments of your life.